ನಮಸ್ಕಾರ ಸ್ನೇಹಿತರೆ, ವಾಸ್ಟ್ ಅಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಲ್ಲಿ ಶಿಕ್ಷಕರ ನೇಮಕಾತಿ ಕುರಿತಂತೆ ಕ್ರೈಸ್ ಅಲ್ಲಿ ಏನು ಶಿಕ್ಷಕರ ನೇಮಕಾತಿ ಆಗಿದೆ ಆ ನೇಮಕಾತಿಯ ಕುರಿತು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಡೇಟ್ ನೋಡ್ತಾ ಇದ್ದೀರಾ, ಫ್ರೆಶ್ ಆಗಿ 10/7/2026 ಅಂತ ಇದೆ. ಸೊ ಇದು ಇದೇ ವರ್ಷ ಆದಂತಹ ಒಂದು ನೋಟಿಫಿಕೇಶನ್, ಹಾಗಾಗಿ ಡೇಟ್ ನ ನೋಡ್ಕೊಳ್ಳಿ. ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು. ಸೊ ಏನೆಲ್ಲ ಇನ್ಫಾರ್ಮೇಶನ್ ಇದೆ, ಯಾವ ಎಲ್ಲ ಸಬ್ಜೆಕ್ಟ್ಗೆ ಎಷ್ಟೆಲ್ಲ ಹುದ್ದೆಗಳಿದೆ, ಅಪ್ಲಿಕೇಶನ್ ಹಾಕೋ ಡೇಟ್ ಯಾವುದು, ಏನೆಲ್ಲ ವಿದ್ಯಾರ್ಹತೆ ಇದೆ, BEd ಬೇಕಾ, ಮಾಸ್ಟರ್ ಡಿಗ್ರಿ ಬೇಕಾ, TET ಬೇಕಾ ಅನ್ನೋ ಸಾವಿರಾರು ಒಂದು ಕ್ವಶನ್ಸ್ ನಿಮ್ ತಲೆಯಲ್ಲಿ ಓಡಾಡಿರುತ್ತೆ. ಸೊ ನಿಮ್ ಎದುರುಗಡೆನೆ ಅಧಿಸೂಚನೆ ಇದೆ. ಇದೇ ಅಧಿಸೂಚನೆಯನ್ನ ಬೇಸ್ ಆಗಿ ಇಟ್ಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇದೊಂದು ವ್ಯಾಲಿಡ್ ಆದಂತಹ ಒಂದು ವಿಡಿಯೋ ಆಗಿರತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಎದುರು ನಾವು ಇಷ್ಟೆಲ್ಲ ಕಂಪ್ಲೀಟ್ ಆಗಿ ತಗೊಂಡ್ ಬರ್ತೀವಿ ಅಂದ್ರೆ ನಮ್ಮ ಎಫರ್ಟ್ ಇರುತ್ತೆ, ಆ ಎಫರ್ಟ್ಗೆ ತಕ್ಕ ಹಾಗೆ ನೀವು ಕೂಡ ಲೈಕ್ ಮಾಡ್ತಾ ಹೋಗಿ. ಹೀಗೆ ಮಾಡಿದಾಗೆ ನಮಗೂ ಕೂಡ ಹೆಚ್ಚೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಇವತ್ತೇ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಏನು ಟೀಚಿಂಗ್ ಎಕ್ಸಾಮ್ಗೆ ಬರ್ತಕ್ಕಂತಹ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಥಿಯರಿ ಕ್ಲಾಸಸ್ ನಾನು ಮಾಡ್ತೀನಿ. ಅಂದ್ರೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ, ಪೆಡಗಾಜಿಗೆ ಸಂಬಂಧಪಟ್ಟಂತೆ, ಕ್ರೈಸ್ ಆಗಿರ್ಬೋದು ಅಥವಾ ನಮ್ಮ ಅದರ್ಸ್ ಏನು ಈಗ HK ಎಲ್ಲ ಪೋಸ್ಟ್ ಬಿಡ್ತಾರೆ. ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ LBA ಕ್ವಶನ್ ಆನ್ಸರ್ಸ್ ನ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಈಗ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಗಳ ಎಕ್ಸರ್ಸೈಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಇದೊಂದು ವ್ಯಾಲಿಡ್ ಚಾನೆಲ್ ಅಲ್ಲಿ ನೀವು ಬಂದಿರ್ತೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಮಾತ್ರ ವಿಡಿಯೋನ ನೋಡಕ್ ಹೋಗ್ಬೇಡಿ, ಮಿಸ್ ಮಾಡ್ಕೋತೀರಾ. ಕಂಪ್ಯೂಟರ್ ಕ್ಲಾಸಸ್ ಕೂಡ ನಾವು ಸಿಲೆಬಸ್ ವೈಸ್ ಸ್ಟಾರ್ಟ್ ಮಾಡಿದ್ದೀನಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡ್ರೆ ಏನೆಲ್ಲ ಅಧಿಸೂಚನೆಗಳು ಬರ್ತಾ ಇದೆ ಇದೆಲ್ಲದಕ್ಕೂ ರೆಡಿ ಆಗ್ಲಿಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ವಾಸ್ಟ್ ಅಪ್ ಟು ಸಕ್ಸಸ್ ಆಗಿರುತ್ತೆ. ಸೊ ಬನ್ನಿ ಇವತ್ತಿನ ಒಂದು ನ್ಯೂಸ್ ಏನಿದೆ ನೋಡ್ತಾ ಹೋಗೋಣ. ಅಧಿಸೂಚನೆಯನ್ನ ನೋಡ್ತಾ ಇದ್ದೀರಾ, ಇಲ್ಲಿ ಡೇಟ್ ನೋಡ್ತಾ ಇದ್ದೀರಾ, ಫ್ರೆಶ್ ಆಗಿದೆ. ಸೊ ಬನ್ನಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿ, ಅಂದ್ರೆ ವಸತಿ ಶಾಲೆ ಇರುತ್ತೆ ಫ್ರೆಂಡ್ಸ್, ಇದು ಹಾಸ್ಟೆಲ್ ಸ್ಕೂಲ್ಸ್ ಅಂತ ನಾವೇನ್ ಕರಿತೀವಿ ಆ ರೀತಿ ಇರುತ್ತೆ. ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ ಅಲ್ವಾ? ಸೊ ಯಾವ್ದೆಲ್ಲ ಶಾಲೆ ಬರುತ್ತೆ ಮ್ಯಾಮ್ ಇಲ್ಲಿ ಅಂತ ಅಂದ್ರೆ, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳಾಗಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಶಾಲೆ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಶಾಲೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ವಿವಿಧ ಗ್ರೂಪ್ C ಹುದ್ದೆಗಳು. ಸ್ನೇಹಿತರೆ, ಗ್ರೂಪ್ C ಹುದ್ದೆಗಳಾಗಿರುತ್ತೆ. ಗ್ರೂಪ್ C ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ, ಅಂದ್ರೆ ನಮ್ಗೆ KE ಮಾಡತ್ತೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಈಗ ಗೊತ್ತಾಯ್ತು. KEA ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಓಕೆ, ಸೊ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KE ಅವರು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕಾಗತ್ತೆ. ಸೊ ಹಾಜರಾಗಬೇಕು ಅಂತ ಅಂದ್ರೆ ಏನೆಲ್ಲ ಒಂದು ವಿಚಾರಗಳನ್ನ ನೀವು ತಿಳ್ಕೋಬೇಕು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಮ್ಮ ಒಂದು ಸಬ್ಜೆಕ್ಟ್ಗೆ ಎಷ್ಟು ಹುದ್ದೆಗಳಿದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾನು ನಿಮ್ಗೆ ಯಾವ ರೀತಿ ನೋಟಿಫಿಕೇಶನ್ ಇದೆ ಆಸ್ ಇಟ್ ಈಸ್ ಅದನ್ನೇ ತಗೊಂಡ್ ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆನಾ? ಸರಿ. ಸೊ ಫ್ರೆಂಡ್ಸ್, 2024 ಪರಿಷ್ಕೃತ ವೇತನವನ್ನ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ 54,000ದಿಂದ 99,000 ಪ್ಲಸ್ ಇರುತ್ತೆ. ನಾನು ಓವರ್ ಆಲ್ ಆಗಿ ಹೇಳ್ತಿದ್ದೀನಿ. ಸೊ ಸುಮಾರು ನಿಮ್ಗೆ 1 ಲಕ್ಷದವರೆಗೂ ಕೂಡ ಸ್ಯಾಲ್ರಿ ಬರುತ್ತೆ ಅಂತ ಆಯ್ತು. ಅರ್ಥ ಆಯ್ತಾ? ಸೊ ಫಸ್ಟ್ ಕನ್ನಡ ಸಬ್ಜೆಕ್ಟ್ ಟೀಚರ್ಗೆ, ಕನ್ನಡ ಭಾಷಾ ಶಿಕ್ಷಕರಿಗೆ 103 ಹುದ್ದೆಗಳಿದೆ. ಇದು 100+3 ಅಂದ್ರೆ ಹಿಂದೆ ಉಳಿದಿರ್ತಕ್ಕಂತ 3 ಪೋಸ್ಟ್ ನ ಆಡ್ ಮಾಡಿರ್ತಾರೆ. ಸೊ ನಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದೆಲ್ಲ ಸುಮ್ಮನೆ ಎಕ್ಸ್ಪ್ಲೇಷನ್ ಬೇಡ. ಆಂಗ್ಲ ಶಿಕ್ಷಕರು ಅಂದ್ರೆ ಇಂಗ್ಲಿಷ್ ಶಿಕ್ಷಕರಿಗೆ ನಿಮ್ಗೆ 108 ಪೋಸ್ಟ್ಗಳಿದೆ. ಹಿಂದಿ ಭಾಷಾ ಶಿಕ್ಷಕರಿಗೆ 55 ಪೋಸ್ಟ್ಗಳಿದೆ. ಗಣಿತ ಶಿಕ್ಷಕರಿಗೆ 103 ಒಂದು ಹುದ್ದೆಗಳಿರ್ತಕ್ಕಂಥದ್ದು. ಸೈನ್ಸ್ ಟೀಚರ್ ವಿಜ್ಞಾನ ಶಿಕ್ಷಕರಿಗೆ 106 ಹುದ್ದೆಗಳಿರ್ತಕ್ಕಂಥದ್ದು. ಸಮಾಜ ವಿಜ್ಞಾನ ಶಿಕ್ಷಕರಿಗೆ 154 ಶಿಕ್ಷಕರು ನೋಡಿ, ಸಾರಿ ಹುದ್ದೆಗಳು. ಓಕೆನಾ? ಶಿಕ್ಷಕರು ಅಂತ ಬರ್ತಾ ಇದೆ. ಓಕೆ ನೋಡಿ, ಗಣಕಯಂತ್ರ ಕಂಪ್ಯೂಟರ್ ಟೀಚರ್ಸ್ಗೆ 57 ಹುದ್ದೆಗಳಿದೆ ಸ್ನೇಹಿತರೆ. ನಿಮ್ಗೆ ದೈಹಿಕ ಶಿಕ್ಷಕರಿಗೆ ನಿಮ್ಗೆ 81 ಶಿಕ್ಷಕರು ಬೇಕಾಗಿದೆ. ಹಾಗಾಗಿ 81 ಪೋಸ್ಟ್ಸ್ ಇದೆ. ಸೊ ಟೋಟಲ್ ಆಗಿ ನಿಮ್ಗೆ 767 ಹುದ್ದೆಗಳು ಇರ್ತಕ್ಕಂಥದ್ದು.
ಓಕೆನಾ. ಸೊ ಟೋಟಲ್ ಆಗಿ 767 ಹುದ್ದೆಗಳಿದೆ, 8 ಸಬ್ಜೆಕ್ಟ್ಗಳಿದೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ಮೇಜರ್ ಇವೆರಡು ಸಬ್ಜೆಕ್ಟ್ ಬಿಟ್ರೆ ಫ್ರೆಂಡ್ಸ್ ನಿಮ್ಗೆ ಹೈಯೆಸ್ಟ್ ಅಂತಂದ್ರೆ ನಿಮ್ಗೆ ಸೋಷಿಯಲ್ ಸೈನ್ಸ್ 154 ಪೋಸ್ಟ್ ಇದೆ, 154 ಪೋಸ್ಟ್ ಇದೆ. ಸೊ ಮಿನಿಮಮ್ ಅಂದ್ರೂ ಕೂಡ ಎಲ್ಲಾ ಪೋಸ್ಟ್ಗಳಿಗೂ ಮೇನ್ ಸಬ್ಜೆಕ್ಟ್ ಅಲ್ಲಿ 100 ಪೋಸ್ಟ್ ಅಂತೂ 100% ಇದೆ. ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ನಾವೇನ್ ನೋಡ್ಬೇಕಾಗಿದೆ ಅಂತ ಅಂದ್ರೆ ಕನ್ನಡ ಭಾಷಾ ಶಿಕ್ಷಕರಿಗೆ ಏನೆಲ್ಲ ಅರ್ಹತೆ ಬೇಕು ಅಂತ. ಫ್ರೆಂಡ್ಸ್ ಒಂದು ನಾನು ಏನಾದ್ರೂ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ರಿಗೂ ಅದೇ ಅಪ್ಲೈ ಆಗುತ್ತೆ ರೀ, ಇದು ಕಾಮನ್ ಆಗಿ ತಿಳ್ಕೊಳ್ಳಿ. ಆದ್ರೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಎಲ್ಲಾನು. ಓಕೆ ಬನ್ನಿ. ಸೊ ಕನ್ನಡ ಭಾಷಾ ಶಿಕ್ಷಕರಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನ ಒಂದು ಐಚ್ಛಿಕ ವಿಷಯನಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯಲ್ಲಿ ಓದಿರ್ಬೇಕು. ಅಂದ್ರೆ ನೀವು ಡಿಗ್ರಿಯಲ್ಲಿ ಆಫ್ನಲ್ ಕನ್ನಡನ ತಗೊಂಡಿರ್ಬೇಕು. ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ ಅಲ್ಲಿ ಉತ್ತೀರ್ಣರಾಗಿರ್ಬೇಕು. ನೋಡಿ ಕೆಲವೊಂದು ಎಕ್ಸಾಮ್ಸ್ಗಳು ನಡೀತಾ ಇರ್ತಾರಲ್ವಾ, ಕನ್ನಡ ಪಂಡಿತ್ ಅಂತ ಹೇಳಿ ನಿಮ್ಗೆ ಗೊತ್ತಿರತ್ತೆ. ಯಾರೆಲ್ಲ ಬರ್ದಿರ್ತೀರಿ ನಿಮ್ಗೆ ಶೋರ್ ಆಗಿ ಗೊತ್ತಿರುತ್ತೆ ರೀ. ಕನ್ನಡ ಪಂಡಿತ ಎಕ್ಸಾಮ್ನ ಬರ್ದಿರ್ಬೇಕಾಗುತ್ತೆ. ಓಕೆ, ಸೊ 4 ವರ್ಷಗಳು ಅನ್ನೋದು ಇದೆ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈಗ ನೀವೇನಾದ್ರೂ 3 ವರ್ಷ ಮಾಡಿ ಡ್ರಾಪ್ ಮಾಡಿದ್ರೆ, 2 ವರ್ಷ ಮಾಡಿ ಡ್ರಾಪ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಮತ್ತು ನಾವು B.Ed ಮಾಡಿರ್ಬೇಕಾಗುತ್ತೆ ಫ್ರೆಂಡ್ಸ್. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ B.Ed ಪದವಿಯನ್ನ ಪಡೆದಿರ್ಬೇಕಾಗತ್ತೆ. ಅಭ್ಯರ್ಥಿಗಳು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸಿಸದಿದ್ದಲ್ಲಿ, ಇನ್ ಕೇಸ್ ಏನಾದ್ರು ಡಿಗ್ರಿಯಲ್ಲಿ ತಗೊಂಡಿರ್ಲಿಲ್ಲ ಅಂತ ಅಂದ್ರೆ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಿರ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ. ಮಾಸ್ಟರ್ ಡಿಗ್ರಿಯಲ್ಲಿ ಪಡೆದ್ರು ಕೂಡ ಓಕೆ. MA ಅಲ್ಲಿ ನೀವೇನಾದ್ರೂ BA ಅಲ್ಲಿ ತಗೊಂಡಿಲ್ಲ, MA ಅಲ್ಲಿ ತಗೊಂಡಿದ್ದೀರಾ ಅಂದ್ರೂ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ. ಓಕೆನಾ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಕಮಿಂಗ್ ಟು ದ ನೆಕ್ಸ್ಟ್, ಸೇಮ್ ಇರುತ್ತೆ ಸ್ನೇಹಿತರೆ. ಆಂಗ್ಲ ಶಿಕ್ಷಕರಿಗೂ ಅಂದ್ರೆ ಇಂಗ್ಲಿಷ್ ಶಿಕ್ಷಕರಿಗೂ ಕೂಡ ಇದೇ ನಿಮ್ಗೆ ಏನಾಗುತ್ತೆ, ಮ್ಯಾಂಡೇಟರಿ ಆಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಭಾಷೆಯನ್ನ ಐಚ್ಛಿಕ ವಿಷಯವನ್ನಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪಡೆದಿರಬೇಕು. ಸೇಮ್ ಡಿಗ್ರಿಯಲ್ಲಿ ಇಂಗ್ಲಿಷ್ ತಗೊಂಡಿರ್ಬೇಕ್ರಿ. ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ ನಲ್ಲಿ ಉತ್ತೀರ್ಣರಾಗಿರಬೇಕು. ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲಿಷ್ ನಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮೊ ಓಕೆ ಪತ್ರ ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪ್ರಮುಖ ಇಂಗ್ಲಿಷ್ ಮೆಥಡ್ B.Ed ಪದವಿನ ಪಡೆದಿರಬೇಕು. ಅಂದ್ರೆ ಸ್ನೇಹಿತರೆ ನಾವು B.Ed ಮಾಡಿರ್ತೀವಿ, ಅದ್ರ ಜೊತೆಗೆ ಅದರಲ್ಲಿ ಮೆಥಡ್ ನಿಮ್ಗೆ ಇಂಗ್ಲಿಷ್ ಇರಬೇಕು, ಇದು ಇಂಪಾರ್ಟೆಂಟಾ. ಇನ್ನು ಸ್ನಾತಕ ಪದವಿಯಲ್ಲಿ ಇಂಗ್ಲಿಷ್ ಅನ್ನು ಪಡೆಯದಿದ್ರೆ ಸ್ನಾತಕೋತ್ತರ ಪದವಿಯಲ್ಲಿ ಅಂದ್ರೆ BA ಯಲ್ಲಿ ಇಂಗ್ಲಿಷ್ ಇರಲಿಲ್ಲ ಅಂದ್ರೆ ಮಾಸ್ಟರ್ ಡಿಗ್ರಿಯಲ್ಲಿ MA ಅಲ್ಲಿ ನಿಮ್ಗೆ ಇಂಗ್ಲಿಷ್ ಇದ್ರೆ ಓಕೆ ಆಗತ್ತೆ ಅಂತ. ಇಷ್ಟು ಕ್ಲಿಯರ್ ಆಯ್ತು ಅನ್ಕೋತೀನಿ, ಸರಿನಾ. ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿಯಲ್ಲಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಭ್ಯಾಸಿಸಿರಬೇಕು. ಕಂಪಲ್ಸರಿ ಕನ್ನಡವನ್ನ ನೀವು ಓದಿರ್ಬೇಕ್ರಿ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿರ್ಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರಿಂದ ನಡೆಸಲಾಗಿರುವ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ ಕಾವ ಜಾಣ ರತ್ನದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾ ಹೊಂದಿರಬೇಕು. ನೀವು ಇಂಗ್ಲಿಷ್ ಟೀಚರ್ ಆಗಿದ್ರು ಕೂಡ, MA ಅಥವಾ ಡಿಗ್ರಿ ಇಂಗ್ಲಿಷಲ್ಲಿ ಆಗಿದ್ರು ಕೂಡ ನಿಮ್ಗೆ ಕನ್ನಡ ಬೇಕಾಗತ್ತೆ ಅನ್ನೋದು ಇದರ ಮೀನಿಂಗ್. ಓಕೆ, ಕಾಮನ್ ನಿಮ್ಗೆ ಎಷ್ಟು ನಾಲೆಜ್ ಇದ್ದೇ ಇರುತ್ತೆ. ಸೊ ಹಿಂದಿ ನೋಡಿ, ಸೇಮ್ ಆಸ್ ಇಟ್ ಈಸ್. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನ ಪಡೆದಿರ್ಬೇಕು. ಅಂದ್ರೆ ಪದವಿಯಲ್ಲಿ ನಿಮ್ದು ಆಫ್ನಲ್ ಹಿಂದಿ ಇರಬೇಕು. ಸೇಮ್ B.Ed ಮಾಡಿರ್ಬೇಕ್ರಿ. B.Ed ಅಲ್ಲಿ ನಿಮ್ದು ಏನಾಗಿರ್ಬೇಕು ನೋಡಿ, ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರ್ಬೇಕು. B.Ed ಅಲ್ಲೂ ಕೂಡ ನೀವು ಹಿಂದಿಯನ್ನ ಮಾಡಿರ್ಬೇಕು. ಸ್ನಾತಕ ನೋಡಿ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರ್ಬೇಕು. ತಿಳಿತಾ. ನೆಕ್ಸ್ಟ್, ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ಮೇಜರ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಪದವಿಯಲ್ಲಿ ಹಿಂದಿ ವಿಷಯ ಇರ್ಬೇಕ್ರಿ, ಅದು ಇಂಪಾರ್ಟೆಂಟಾ.
ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಶನ್ BEd ಅಲ್ಲಿ ಹಿಂದಿ ಭಾಷೆಯಲ್ಲಿ ಮೆಥಡ್ ಇರಬೇಕು. ಏನಿಲ್ಲ ರೀ, ಡಿಗ್ರಿಯಲ್ಲಿ ಹಿಂದಿ ಇರಬೇಕು, ಆಫ್ಟರ್ನಲ್ ಹಿಂದಿ, ಮಾಸ್ಟರ್ ಡಿಗ್ರಿಯಲ್ಲಿ ಕೂಡ ಆಸ್ ಇಟ್ ಈಸ್ ಹಿಂದಿ ಆಗಿರ್ಬೇಕು, BEd ಅಲ್ಲಿ ಹಿಂದಿ ಇರಬೇಕು, ಮೆಥಡ್ ಅಲ್ಲೂ ಹಿಂದಿ ಇರ್ಬೇಕು. ಅಷ್ಟೇ, ಸೇಮ್ ಇರುತ್ತೆ ಎಲ್ಲದಕ್ಕೂ, ಬೇರೆ ಬೇರೆ ಏನಿರಲ್ಲ. ಮತ್ತೆ ಹಿಂದಿ ಟೀಚರ್ ಆಗಿದ್ದೀರಾ ಅಂತ ನೀವು ಕನ್ನಡವನ್ನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ವೇ ಇಲ್ಲ. ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಥವಾ ಕನ್ನಡ ಡಿಪ್ಲೊಮಾ ಕೋರ್ಸ್ ಅಭ್ಯಾಸ ಮಾಡಿರ್ಲೇಬೇಕು ರೀ ನೀವು. ಅಥವಾ ನೀವು ಕಾವ, ಜಾಣ, ರತ್ನ ಎಕ್ಸಾಮ್ನ ಬರ್ದಿರ್ಬೇಕು. ಓಕೆ, ಅದ್ರ ಜೊತೆಗೆ ಅದ್ರ ಪ್ರಮಾಣ ಪತ್ರ ತುಂಬಾ ಇಂಪಾರ್ಟೆಂಟ್. ಪ್ರಮಾಣ ಪತ್ರ ಇರಬೇಕು ನೀವು ಬರ್ದಿರೋದು. ಇನ್ನು ಗಣಿತ ಶಿಕ್ಷಕರನ್ನ ನೋಡ್ಕೊಳ್ಳಿ. ಗಣಿತ ಶಿಕ್ಷಕರು ಸೇಮ್ ನೋಡಿ, ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯವೊಂದಿಗೆ ವಿಜ್ಞಾನ ವಿಷಯದಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ಇವೆರಡು ಕಡ್ಡಾಯವಾಗಿರ್ಬೇಕ್ರಿ. ಭೌತ ಮತ್ತು ಗಣಿತ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು ಮತ್ತು ಇದರೊಂದಿಗೆ ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಎಂದರೆ ರಸಾಯನಶಾಸ್ತ್ರ. ನೋಡಿ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಮಾನ್ಯತೆ ಪಡೆದ ಇದಂತೂ ಇದೆ ರೀ, ಸೈನ್ಸ್ ಮೆಥಡ್ ಇರ್ಬೇಕು ನಿಮ್ದು. BEd ಅಲ್ಲಿ ಅಭ್ಯರ್ಥಿಯು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಅಲ್ಲಿ ಕನ್ನಡವನ್ನು ಒಂದು ಭಾಷೆ, ಇದು ಎಲ್ಲದಕ್ಕೂ ಇದೆ ನೋಡ್ರಿ, ಎಲ್ಲಾ ಸಬ್ಜೆಕ್ಟ್ಗೂ ಕನ್ನಡ ಇರ್ಲೇಬೇಕು ನಿಮ್ಗೆ. ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನು ವಿಜ್ಞಾನ ಶಿಕ್ಷಕರು ಕಡ್ಡಾಯವಾಗಿ ರಸಾಯನಶಾಸ್ತ್ರ ವಿಷಯದೊಂದಿಗೆ ಮತ್ತು ಈ ಕೆಳಕಂಡ ಯಾವುದೇ ಒಂದು ಐಚ್ಛಿಕ ವಿಷಯಗಳೊಂದಿಗೆ, ಅಂದರೆ ಸಸ್ಯಶಾಸ್ತ್ರ, ಬಾಟ್ನಿ ಅಂತ ಕರಿತೀವಿ, ಪ್ರಾಣಿಶಾಸ್ತ್ರ ವಿಜ್ಞಾನದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರ್ಬೇಕು. ಸೊ ರಸಾಯನಶಾಸ್ತ್ರದ ಜೊತೆಗೆ ನಿಮ್ಗೆ ಸಸ್ಯಶಾಸ್ತ್ರ ಆದ್ರೂ ಇರ್ಬೇಕು, ಪ್ರಾಣಿಶಾಸ್ತ್ರ ಆದ್ರೂ ಇರ್ಬೇಕು ಅನ್ನೋದು ಮೀನಿಂಗ್ ಆಗುತ್ತೆ. ಮತ್ತು ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯದಿಂದ BEd ಆಗಿರ್ಬೇಕು. ಮೆಥಡ್ ಅಲ್ಲೂ ಕೂಡ ನಿಮ್ಗೆ ಸೈನ್ಸ್ ಇರ್ಬೇಕ್ರಿ, ವಿಜ್ಞಾನ ವಿಷಯ ಇರ್ಬೇಕು. ಕ್ಲಿಯರ್ ಆಯ್ತು. ಸೇಮ್ ಕನ್ನಡ ಸೇಮ್ ಇದೆ ನೋಡಿ ಎಲ್ಲದಕ್ಕೂ. ಸಮಾಜ ವಿಜ್ಞಾನ ಶಿಕ್ಷಕರು ಈ ಕೆಳಕಂಡ ಯಾವುದೇ ಎರಡು ವಿಷಯಗಳನ್ನ ಐಚ್ಛಿಕ ವಿಷಯನಾಗಿ ಓದಿರ್ಬೇಕು. ಯಾವುದೇ ಎರಡು ವಿಷಯಗಳು ಬೇಕ್ರಿ. ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಒಂದೊಂದು ಕೇಳಿದ್ದಾರೆ. ಬಟ್ ನೀವು ಸೈನ್ಸ್ ಟೀಚರ್ ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ ಅಂತ ಬಂದಾಗ 2 ಸಬ್ಜೆಕ್ಟ್ ಕೇಳಿದ್ದಾರೆ, ನೆನಪಿರ್ಲಿರಿ. ಓಕೆ, ಸೊ ಐಚ್ಛಿಕ ವಿಷಯವನ್ನಾಗಿ ತೆಗೆದುಕೊಂಡ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನ ಪಡೆದಿರಬೇಕು. ಯಾವ್ದು 2 ಇರ್ಬೇಕ್ರಿ? ಇತಿಹಾಸ, ಅರ್ಥಶಾಸ್ತ್ರ ಆದ್ರೂ ಇರ್ಬೇಕು. ನೋಡ್ರಿ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ. ಸೊ ಟೋಟಲಿ 2 ಸಬ್ಜೆಕ್ಟ್ ಇರ್ಬೇಕು. ನಿಮ್ಗೆ ಅರ್ಥ ಆಗುತ್ತೆ, ನಾನು ಅಷ್ಟು ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೋಗೋಣ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಆರ್ಟ್ಸ್ ಅಲ್ಲಿ BEd ಆಗಿರ್ಬೇಕು. ಸ್ನಾತಕೋತ್ತರ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಅಲ್ಲಿ ಕನ್ನಡವನ್ನು, ಇದು ಎಲ್ಲರಿಗೂ ಇದೆ ರೀ, ಕಾವಜಾಣ ಇರ್ಬೇಕಂತ. ಇಲ್ಲೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಏನಿದೆ ಅಂತ ನೋಡೋಣ. ವಸತಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತಿರುವುದರಿಂದ ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಬಂತ ನೋಡ್ರಿ ಅಪ್ಪ, ಡಿಫ್ರೆಂಟ್ ಆಗಿದೆ ನೋಡಿ ಸರ್ ಆರ್ ಮ್ಯಾಮ್. ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಅದರಿ ಇದು. ಸಮಾಜ ವಿಜ್ಞಾನ ಶಿಕ್ಷಕರು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಪದವಿಯನ್ನು ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದಿಂದ ರಿಜಿಸ್ಟರ್ ಅವರಿಂದ ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕೃತ ಪ್ರತಿಯನ್ನು ಪಡೆದುಕೊಂಡು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಹಾಜರುಪಡಿಸಬೇಕು. ಅಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಇಂಗ್ಲಿಷ್ ಮೀಡಿಯಂ ವರೆಗೆ ಇದು ಸ್ಟಾರ್ ನೋಡಿ. ಸೋಷಿಯಲ್ ಸೈನ್ಸ್ ಟೀಚರ್ಸ್ ಮಾತ್ರ ಕೊಟ್ಟಿದ್ದಾರೆ. ನೋಡೋಣ ಇನ್ನು ಮುಂದೆ ಬೇರೆ ಸಬ್ಜೆಕ್ಟ್ ಕೊಟ್ಟಿದ್ರೆ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ಮಾತ್ರ ಕೊಟ್ಟಿದ್ದಾರೆ. ಯಾಕೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ವರೆಗೂ ಕೊಡ್ಬೇಕಾಗಿತ್ತಲ್ವಾ? ನೋಡೋಣ ರೀ ಇನ್ನು ಏನೇನಿದೆ ಅಂತ. ಸೋಷಿಯಲ್ ಸೈನ್ಸ್ ಟೀಚರ್ ಪದವಿಯನ್ನ ಆಂಗ್ಲ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು. ಮಾಡಿರೋದಕ್ಕೆ ನೀವು ಪ್ರೂಫ್ನ ತರಬೇಕು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಗಣಕಯಂತ್ರಕ್ಕೆ ಬರೋಣ. ಮತ್ತೆ ಎಲ್ಲದಕ್ಕೂ ಕೊಡ್ಬೇಕಲ್ರಿ ಇವರು. ಗಣಕಯಂತ್ರಕ್ಕೂ ಕೊಡ್ಬೇಕಾಗಿತ್ತು, ಅದರ್ ಟೀಚರ್ಸ್ಗೂ ಕೊಡ್ಬೇಕಾಗಿತ್ತಲ್ವಾ?
ಅರ್ಥ ಆಗ್ಲಿಲ್ಲ ಇದು. ಈ ಕೆಳಕಂಡ ಇಂಜಿನಿಯರಿಂಗ್ ವಿಷಯಗಳಲ್ಲಿ ಸ್ನಾತಕ ಪದವಿಯನ್ನ ಮಾಡಿರ್ಬೇಕು. ಇಂಜಿನಿಯರಿಂಗ್ ಮಾಡಿರ್ಬೇಕು. ಯಾವುದರಲ್ಲಿ? ಗಣಕ ವಿಜ್ಞಾನ ಮತ್ತು ಮಾಹಿತಿ ವಿಜ್ಞಾನದಲ್ಲಿ, ಬ್ಯಾಚುಲರ್ ಆಫ್ ಆರ್ಟ್ಸ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ, ಗಣಕ ವಿಜ್ಞಾನದೊಂದಿಗೆ BSc ಅಥವಾ ತತ್ಸಮಾನವಾದ ವಿದ್ಯಾರ್ಥಿ ಪಡೆದಿರಬೇಕು. ಮತ್ತು ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLC ಯಲ್ಲಿ ಕನ್ನಡವನ್ನು ಒಂದು ಭಾಷೆ ಇದೆ. ಎಲ್ಲ ಕಡೆ ಇದೆ. ಕಾವಾಜಾಣ. ದೈಹಿಕ ಶಿಕ್ಷಕರು ನೋಡಿ, ಕೊನೆಯದಾಗಿ 8ನೇ ಪೋಸ್ಟಿಗೆ ಬಂದಿದ್ದೀವಿ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಪಡೆದಿರಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಪಡೆದಿರಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದೈಹಿಕ ಸ್ನಾತಕ ಪದವಿ BPEd ಪಡೆದಿರಬೇಕು. ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿ ಅಥವಾ ಪದವಿ ಪೂರ್ವ, ಕನ್ನಡ ರೀ, ಇದು ಕನ್ನಡ. ಓಕೆನಾ? BPEd ಮಾಡಿದ್ರೆ ಓಕೆ ನೋಡಿ, ಇದರಲ್ಲಿ ಏನು ಸ್ಪೆಷಲ್ ಏನು ಕೊಟ್ಟಿಲ್ಲ. BPEd ಮಾಡಿದ್ರೆ ಓಕೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹೆಚ್ಚುವರಿ ವಿದ್ಯಾರ್ಥಿಗಳಿದ್ದಾವೆ. ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಹೆಚ್ಚುವರಿ ವಿದ್ಯಾರ್ಹತೆ ಎಲ್ಲರಿಗೂ ಅಪ್ಲೈ ಆಗ್ತಕ್ಕಂಥದ್ದು. ಕ್ರಮ ಸಂಖ್ಯೆ 1 ಮತ್ತು 6 ಶಿಕ್ಷಕರ ಹುದ್ದೆಗೆ 1 ಮತ್ತು 6 ಅಂದ್ರೆ ನೋಡ್ರಿ ಎಲ್ಲಿ ತನ, ಅಂದ್ರೆ ಗಣಕಯಂತ್ರ ಮತ್ತು BPEd ಬಿಟ್ಟು. ಅರ್ಥ ಆಯ್ತಾ? ಅಂದ್ರೆ ಸೋಷಿಯಲ್ ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಇಂಗ್ಲಿಷ್ ಟೀಚರ್, ಹಿಂದಿ ಟೀಚರ್, ಕನ್ನಡ ಟೀಚರ್, ಇಲ್ಲಿವರೆಗೂ ಕೂಡ ಇವರಿಗೆಲ್ಲ ಅಪ್ಲೈ ಆಗ್ತಕ್ಕಂಥದ್ದು. ಕ್ರಮ ಸಂಖ್ಯೆ 1ರಿಂದ 6 ಶಿಕ್ಷಕರ ಹುದ್ದೆಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು, ಕರ್ನಾಟಕ ಪ್ರಾಧಿಕಾರ ನೋಡಿ, ಕರ್ನಾಟಕ ಪ್ರಾಥಮಿಕ ಪ್ರೌಢಶಾಲಾ ಇಲಾಖೆ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ಅಂದ್ರೆ ಪೇಪರ್ 2 ಅಲ್ಲಿ ಕಂಪಲ್ಸರಿ ಪಾಸ್ ಆಗಿರ್ಬೇಕು, ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸ್ತಕ್ಕಂತಹ CTET ನಲ್ಲಿ ಪಾಸ್ ಆಗಿರ್ಬೇಕು. ವೆರಿ ಇಂಪಾರ್ಟೆಂಟ್. ಪೇಪರ್ 2 TET ಕರ್ನಾಟಕದಾಗಿರ್ಬೇಕು ಅಥವಾ CTET ಆಗಿರ್ಬೇಕು. ಅರ್ಜಿ ಸಲ್ಲರು ಅರ್ಹತೆಯನ್ನ ಪಡೆದಿರ್ತಾರೆ. ಫೈನಲ್ ಆಗಿ ನಿಮ್ TET ಇದೆಯಾ ಇಲ್ವಾ ಅಂತ ಅರ್ಥ ಆಯ್ತು. ಓಕೆನಾ? ಪೇಪರ್ 2ನೇ ಬೇಕ್ರಿ, ಅದು ಅರ್ಥ ಮಾಡ್ಕೊಳ್ಳಿ. ಪೇಪರ್ 2ನೇ ಬೇಕು. 1 ಇದ್ರೆ ನಡೆಯುತ್ತಾ ಮೇಡಮ್? D.Ed ಇದ್ರೆ ತುಂಬಾ ಕಮೆಂಟ್ ಮಾಡ್ತಿರಾರೆ ಏನಾದ್ರು ಹೇಳಿದ ತಕ್ಷಣ. ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ನಿಮ್ಗೆ, ಪೇಪರ್ 2 ಇರಬೇಕು. TET ಪೇಪರ್ 2 ಕರ್ನಾಟಕದಾದ್ರೂ ಆಗಿರ್ಲಿ ಅಥವಾ CTET ಆಗಿರ್ಲಿ, ಸೆಂಟ್ರಲ್ದಾದ್ರೂ ಆಗಿರ್ಲಿ. ಮೇಲೆ ನಮೂದಿಸಿದಂತೆ ವಿದ್ಯಾರ್ಹತೆಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರೆ ನಂತರ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ ಹೊಂದಿಲ್ಲವೆಂದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥತೆಯನ್ನು ಯಾವುದೇ ಹಂತದಲ್ಲಾದರೂ ಹಾಗೂ ಯಾವುದೇ ಮುನ್ಸೂಚನೆ ನೀಡದೆ ರದ್ದು ಮಾಡಲಾಗುವುದು. ಸುಮ್ನೆ ನಾ ಪಾಸ್ ಆಗಿದ್ದೀನಿ ಅಂತ ಅನ್ಕೊಂಡು ನೀವೇನಾದ್ರೂ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ನೋಡಿ. ಥರ್ಡ್ ಏನ್ ಕೊಟ್ಟಿದ್ದಾರೆ? ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. ಅಂದ್ರೆ ಫೈನಲ್ BEd ಅಲ್ಲಿ ಇರ್ತೀರಾ ಫ್ರೆಂಡ್ಸ್, ಕೆಲವೊಬ್ರು ಫೈನಲ್ BEd ಅಲ್ಲಿ ಇರ್ತೀರಾ, ಅಥವಾ ಈಗ CTET ಬರ್ದು ನೀವೇನಾದ್ರೂ ರಿಸಲ್ಟ್ಗೆ ಇದ್ರೆ ಅವು ಯಾವುದು ವರ್ಕ್ ಆಗಲ್ರಿ. ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಇರಬೇಕು ನೋಡಿ. ಅವರೇ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಕೆಲವೊಂದ್ರೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಯಾರು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅವರು ಬರೆಯಂಗಿಲ್ಲ. ಡೈರೆಕ್ಟ್ ಸಿಕ್ತಾ? ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲಾ ಅಭ್ಯರ್ಥಿಗಳು ಪದವಿ ಮತ್ತು ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಲೇಬೇಕು. ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಬೇಕು, ನೀವು ಪಾಸ್ ಆಗಿರೋದು. ನಿಮ್ಮ ಡಿಗ್ರಿ ಆಗಿರ್ಲಿ, ನಿಮ್ಮ BEd ಆಗಿರ್ಲಿ, ನಿಮ್ಮ TET ಅಂಕಪಟ್ಟಿ ಆಗ್ಲಿ, ಎಲ್ಲವೂ ಕೂಡ ಫೈನಲ್ ಆಗಿರ್ಬೇಕು. ಯಾವ ರಿಸಲ್ಟ್ಗೂ ನೀವು ವೇಟ್ ಮಾಡೋ ಹಾಗಿಲ್ಲ. ಕ್ಲಿಯರ್ ಆಯ್ತಾ? ನನ್ನ ವಿಡಿಯೋ ಅಂತ ನಿಮ್ಗೆಲ್ಲಾ ಕ್ಲಿಯರಿಟಿ ಸಿಗುತ್ತೆ ನೋಡಿ. ಸೂಚನೆ: ಮೇಲ್ಕಂಡ ಹುದ್ದೆಗಳ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತು ಪಡಿಸಿ ಓಕೆ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾರ ಜವಾಬ್ದಾರರಾಗುವುದಿಲ್ಲ. ಸುಮ್ಮನೆ ಇವೆಲ್ಲ ಹೇಳಿದ್ದಾರೆ, ಹೇಳಿದ್ಮೇಲೂ ನೀವು ಅಪ್ಲಿಕೇಶನ್ ಹಾಕಿ ಅರ್ಹರಾಗ್ಲಿಲ್ಲ, ಅನರ್ಹಗೊಂಡ್ರಿ ಅಂತ ಅಂದ್ರೆ ಅದು ಒಂದು
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವರೆಲ್ಲ ಮೆನ್ಷನ್ ಮಾಡಿದಾರೆ. ಮಾಡಿದ್ಮೇಲೂ ಕೂಡ ನೀವೇನಾದ್ರೂ ಹುದ್ದೆ ಹಾಕಿದ್ಬಿಟ್ಟು ನೀವು ಪಾಸ್ ಆಗಿದ್ರಿ ಒಂದ್ ವೇಳೆ, ಅದಾದ್ಮೇಲೆ ನಾವು ಪಾಸ್ ಆಗಿದ್ದೀವಿ ನಿಮ್ ತಗೊಳ್ರಿ ಅಂತ ಅಂದ್ರೆ ನೋ, ಎಲ್ಲವೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತು ಅನ್ಕೋತೀನಿ. ವಯೋಮಿತಿಗೆ ಬರೋಣ ಫ್ರೆಂಡ್ಸ್, ವಯೋಮಿತಿಗೆ ಬರೋಣ. ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳಿಗೆ ಅಂದ್ರೆ 1977ರಲ್ಲಿ ನಿರ್ದಿಷ್ಟ ಪಡಿಸಿರುವಂತೆ, ಇದೆಲ್ಲ ಬ್ಯಾಡ್ರಿ ನಮ್ಗೆ. ಓಕೆ, ಇದೆಲ್ಲ ನಮ್ಗೆ ಏನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನಾವು ಪ್ರವರ್ಗ ಕಡೆ ಹೋಗೋಣ, ಸುಮ್ಮನೆ ವಿಡಿಯೋ ಲೆಂತಿ ಆಗ್ತದೆ. ನೇರ ನೇಮಕಾತಿಗಳ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ. ಕನ್ನಡ ಭಾಷಾ, ಆಂಗ್ಲ ಭಾಷಾ, ಉರ್ದು ಭಾಷಾ, ಗಣಿತ ವಿಜ್ಞಾನ, ಸಮಾಜ ವಿಜ್ಞಾನ ಹುದ್ದೆಗಳಿಗೆ. ಸ್ನೇಹಿತರೆ, ಸಾಮಾನ್ಯ ಅಭ್ಯರ್ಥಿಗಳು ಯಾರೆಲ್ಲ ಬರ್ತೀರಾ, ಜನರಲ್ ಅಭ್ಯರ್ಥಿಗಳಿಗೆ 45 ವರ್ಷ ಇದೆ. ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ, ಏಜ್ ರಿಲ್ಯಾಕ್ಸೇಷನ್ಸ್ ಚೆನ್ನಾಗಿದೆ, 45 ಇಯರ್ಸ್ ಇದೆ. ಇನ್ನು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 48 ವರ್ಷಗಳಿದೆ. ವೆರಿ ನೈಸ್, ಇದು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡಗಳಿಗಂತೂ 50 ವರ್ಷ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ. ಸೊ ಇಷ್ಟು ಕ್ಲಿಯರ್ ಆಯ್ತಾ? ಇದಾದ್ಮೇಲೆ ಇನ್ನು ಯಾರಾದ್ರೂ ಇನ್ ಸರ್ವಿಸ್ ಅಲ್ಲಿ ಇದ್ರೆ ಅವ್ರಿಗಿದೆ ಇನ್ ಸರ್ವಿಸ್ 10 ವರ್ಷಗಳ ಅವಧಿಯಲ್ಲಿ ಯಾವುದೇ ಕಡಿಮೆ ಅದು ಒಳಗಡೆ, ಇದು ನಮ್ಗೆ ಬೇಕಾಗಿಲ್ಲ. ಇನ್ ಸರ್ವಿಸ್ ಇದ್ದವರಿಗೆ, ಇನ್ ಸರ್ವಿಸ್ ಅವರು ಯಾರಾದ್ರೂ ಇದ್ರೆ ಈ ವಿಡಿಯೋನ ನೋಡ್ತಾ ಇದ್ರೆ ಈ PDF ನ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆಗಿ PDF ನ ಪಡ್ಕೊಂಡು ಆರಾಮಾಗಿ ಓದ್ಕೊಳ್ಳಿ, ಯಾರ್ಯಾರು ಎಲ್ಲೆಲ್ಲಿ ಇರ್ತೀರಾ ಅಲ್ಲಿ. ಇದ್ಯಾವುದು ನಮ್ಗೆ ಬೇಕಾಗಿರೋದಿಲ್ಲ, ಇದೆಲ್ಲ ಇನ್ ಸರ್ವಿಸ್ ಅವ್ರಿಗೆ ಬೇಕಾಗಿರೋದು. ಇನ್ನು ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಕಡೆಗೆ ಬರೋಣ ಫೈನಲ್ ಆಗಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಇರುತ್ತೆ, ಆನ್ಲೈನ್ ಅರ್ಜಿ ಸಲ್ಲಿಸೋದು. ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಆಮೇಲೆ ಏನಾದ್ರೂ ನಮ್ಗೆ ಅವಕಾಶ ಕೊಡ್ತಾರ ಹೋಗ್ಲಿ ಬಿಡಿ ಅನ್ಬೇಡ್ರಿ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನ ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು. ಓಕೆ, ಸೊ ನೀವು ಅರ್ಜಿಯನ್ನ ಸಲ್ಲಿಸುವಾಗ ಎಲ್ಲವನ್ನ ಎಚ್ಚರಿಕೆಯಿಂದ ಅರ್ಜಿಯನ್ನ ಸಲ್ಲಿಸ್ರಿ ಫ್ರೆಂಡ್ಸ್. ಯಾವುದಕ್ಕೂ ಕೂಡ ನಿಮ್ಗೆ ಸಮಯ ಕೊಡೋದಿಲ್ಲ. ಮತ್ತೆ ಎಡಿಟ್ಗೆ ಏನಾದ್ರೂ ಸಮಯ ಕೊಡ್ತಾರ, ಅವರೇ ಹಾಕಿದ್ದಾರೆ, ನಾನೇನ್ ಹೇಳ್ತಾ ಇಲ್ಲ. ಅಲ್ಲಿ ಇರ್ತಕ್ಕಂಥ ಮಾಹಿತಿನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಸೊ ಅಭ್ಯರ್ಥಿಗಳಿಗೆ ಏನಂತಂದ್ರೆ ಏನಾದ್ರೂ ಅಪ್ಲಿಕೇಶನ್ ಅಲ್ಲಿ ರಾಂಗ್ ಆದ್ರೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ. ಎಚ್ಚರಿಕೆಯಿಂದ ಅಧಿಸೂಚನೆಯನ್ನ ಓದಿ ಅರ್ಥೈಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕು. ಹಾಗಾದ್ರೆ ಆನ್ಲೈನ್ ನ ಯಾವಾಗ ಆರಂಭ ಮಾಡ್ತಾ ಇದ್ದಾರೆ? ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭ ದಿನಾಂಕ 15/7/2026 ಅಂದ್ರೆ ಜುಲೈ 15ಕ್ಕೆ ಸ್ಟಾರ್ಟ್ ಆಗತ್ತೆ. ಇವತ್ತು 11 ಇದೆ ಅನ್ಕೊಳ್ಳೋಣ, 11 ಇದೆ ಇವತ್ತು. ಸೊ ಇನ್ನು 4 days ಇರೋಕ್ಕಿಂತ ಮುಂಚೆನೆ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ. ಸೊ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 13ನೇ ತಾರೀಕು ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗುತ್ತೆ. ಶುಲ್ಕವನ್ನ ಪಾವತಿ ಮಾಡ್ಲಿಕ್ಕೆ ನಿಮ್ಗೆ 14ನೇ ತಾರೀಕು ಕೊಟ್ಟಿದ್ದಾರೆ. ಆನ್ಲೈನ್ ಅಭ್ಯರ್ಥಿಗಳು ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವ ಮೊದಲು ವಿದ್ಯಾರ್ಥಿಗೆ ಸಂಬಂಧಿಸಿದ ಎಲ್ಲಾ ಸೂಚನೆಗಳನ್ನ ಓದಿಕೊಳ್ಳತಕ್ಕದ್ದು. ನೀಡಿರುವ ಸೂಚನೆಗಳನ್ನ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ನೀವು ಅಧಿಸೂಚನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು, ಅರ್ಹತೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು, ಅರ್ಜಿಯನ್ನ ಸಲ್ಲಿಸ್ಬೇಕ್ರಿ. ನೀವು ಯಾವ ಸಬ್ಜೆಕ್ಟ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದ್ದೀರಾ ನೋಡ್ಕೊಂಡು ಮಾಡಿ. ತಪ್ಪು ಅಥವಾ ಸುಳ್ಳು ಮಾಹಿತಿಯನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಿ ಆದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿತ್ವವನ್ನ ರದ್ದುಗೊಳಿಸಲಾಗುವುದು. ನಿಯಮಾನುಸಾರ ಅಂತಹ ವಿರುದ್ಧ ಸರ್ಕಾರವು ಪ್ರಾಧಿಕಾರ ಸಂಸ್ಥೆ ಕಾನೂನು ಸೂಕ್ತ ಕ್ರಮವನ್ನ ಕೈಗೊಳ್ಳ. ಸುಮ್ಮನೆ ತಲೆನೋವ್ರಿಗೆ ಬರಲ್ಲ ಅಂದ್ರೂ ಹಾಕಿರ್ತಾರೆ, ಏನೇನೋ ಮಾಡ್ತಾರೆ. ಹಂಗಾಗಿ ಇವರು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ನಿಮ್ ಅರ್ಹತೆ ಇದ್ರೆ ಮಾತ್ರ ಹಾಕಿ. ದಯವಿಟ್ಟು 1 ಅಲ್ಲ 10 ಸಲ ಅಧಿಸೂಚನೆಯನ್ನ ಓದ್ಕೊಳ್ರಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿ ಹಾಕಿ, ನಾನ್ ಬೇಕಾದ್ರೆ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ತಪ್ಪಾಗಿ ಹಾಕ್ಬೇಡಿ ನೋಡಿ. ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ನಿಯಮಾನುಸಾರ ಅಂತರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹಾಕಿದ್ದಾರೆ. ಹಾಗಾಗಿ ಸುಮ್ನೆ ಏನಾದ್ರೂ ಹಾಕಕ್ ಹೋಗ್ಬೇಡಿ. ಕಾಯಂ ಪೂರ್ವ ಅವಧಿ ಅಥವಾ ವೇತನ ಶ್ರೇಣಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಸೊ 54 ಇಂದ ಮ್ಯಾಕ್ಸಿಮಮ್ ನಿಮ್ಗೆ 99 ವರೆಗೂ ಇರುತ್ತೆ. ಇದೆಲ್ಲ ಪಿಂಚಣಿ ಎಲ್ಲ ಸೆಲೆಕ್ಟ್ ಆದ್ಮೇಲೆ ನೋಡ್ಕೊಂಡು ಅಂತಾರೆ ಇದೆಲ್ಲ. ಓಕೆ, ಇನ್ನು ಫ್ರೆಂಡ್ಸ್ ಕೊನೆಯದಾಗಿ ಫೀಸ್ ಎಷ್ಟಿದೆ ಎಕ್ಸಾಮಿನೇಷನ್ ಅನ್ನೋದು ಇಂಪಾರ್ಟೆಂಟ್. ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿ ಮಾಡ್ಬೇಕಾಗತ್ತೆ. ಸಾಮಾನ್ಯ ಅರ್ಹತೆ ಮತ್ತು
ಇತರೆ ಪ್ರವರ್ಗಗಳಿಗೆ ಜನರಲ್ ಕ್ಯಾಟಗರಿ ಮತ್ತೆ ಈಗೇನು 3A 2A 2B 3A 3B ಇದ್ದಾರೆ, ಇವರಿಗೆ 500 ಜೊತೆಗೆ 250 ಪ್ರಕ್ರಿಯೆ ಶುಲ್ಕ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಿಮ್ಗೆ 750 ಆಗುತ್ತೆ. 750 ಆಗುತ್ತೆ ಫ್ರೆಂಡ್ಸ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ 500 ಆಗಿರುತ್ತೆ. 500 ಆಗಿರುತ್ತೆ. ಓವರ್ ಆಲ್ ಆಗಿ 500 ಆಗಿರುತ್ತೆ. ವಿಶೇಷ ಚೇತನರಿಗೆ 250 ಕೊಟ್ಟಿದ್ದಾರೆ. ಕ್ಲಿಯರ್ ಆಯ್ತು ಅನ್ಕೋತೀನಿ ನಿಮ್ಗೆ ಅರ್ಜಿ ಶುಲ್ಕ ಕೂಡ. ಮೇಲ್ಕಂಡ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಒಂದು ಹುದ್ದೆಯ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು ಹಾಗೂ ಹೆಚ್ಚುವರಿ ಹುದ್ದೆಗಳ ಅರ್ಜಿ ಸಲ್ಲಿಸಿದ್ದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸತಕ್ಕದ್ದು. ಅದರಂತೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶುಲ್ಕ ಪಾವತಿಸಿದ ವಿಷಯದ ಹುದ್ದೆಗಳಿಗೆ ಪರಿಗಣಿಸಿ ಇಲಾಖೆಯ ವಿಷಯವಾರು ಪ್ರತ್ಯೇಕ ಅಂತಿಮ ಅಂಕಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು. ಇದು ಫಾಸ್ ಆದ್ಮೇಲೆ ನೋಡೋಣ ಫ್ರೆಂಡ್ಸ್. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಕೆಲವೊಬ್ಬರಿಗೆ ಪೋಸ್ಟ್ಗಳು ಜಾಸ್ತಿ ಬರುತ್ತಾರೆ. ಇಂಗ್ಲಿಷ್ ಟೀಚರು ಬರುತ್ತೆ, ಸೋಷಿಯಲ್ ಸೈನ್ಸು ಬರುತ್ತೆ, ಈ ತರ ಇರುತ್ತೆ. ಸೊ ನಿಮ್ಗೆ ಏನಾದ್ರು 2 ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಿ, ಯಾರು ಒಬ್ಬೊಬ್ರು ಏನ್ ಮಾಡ್ತಾರೆ, 2 ಮಾಸ್ಟರ್ ಡಿಗ್ರಿನ ಮುಗಿಸಿರ್ತಾರೆ. ಸೊ ಅವ್ರು ಅಪ್ಲೈ ಮಾಡ್ಬೋದ್ರಿ. ಇವಾಗ ನಾನೇ ಹಿಂದಿ ಕೂಡ ಮಾಡ್ಬೋದ್ರಿ, ನಾನು ಇಂಗ್ಲಿಷ್ ಕೂಡ ಮಾಡ್ಬೋದು, ಸೋಷಿಯಲ್ ಸೈನ್ಸ್ ಕೂಡ ಮಾಡ್ಬೋದು. ಅಂದ್ರೆ ಆ ತರ ಇರುತ್ತಾರೆ. ಅಂದ್ರೆ ಇವೆಲ್ಲ ಪಂಡಿತ ಎಕ್ಸಾಮ್ಗಳು ಬರ್ತಿರ್ತೀವಲ್ಲ ಸುಮ್ಮನೆ ಡಿಗ್ರಿಯಲ್ಲಿ, ಆ ತರ ಎಲ್ಲ ಬರಿತಿದ್ವಿ. ಇವಾಗ ಅದೆಲ್ಲ ಇಟ್ಕೊಂಡಿದೀವಿ ನಾವು, ಹಾಗಾಗಿ ಆ ತರ ಆಗತ್ತೆ. ಸೊ ನೀವೇನ್ ಮಾಡ್ಬೇಕು, ಹೆಚ್ಚು ಮಾಡುವಾಗ ಅಲ್ಲೇನೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಹುದ್ದೆಗೆ 100 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ನೋಡಿ, ಹೆಚ್ಚುವರಿ ಇದ್ದಿದ್ದು. ಅದೇನೆಲ್ಲ ಪ್ರೊಸೀಜರ್ ಇರುತ್ತೆ ನಿಮ್ಗೆ ಆನ್ಲೈನ್ ಅವ್ರು ಹೇಳ್ತಾರೆ. ಆನ್ಲೈನ್ ಅಲ್ಲಿ ಹೋದಾಗ ಅವರೆಲ್ಲ ಹೇಳ್ತಾರೆ, ಫೀಸ್ ಬಗ್ಗೆ ಅವ್ರು ಹೇಳ್ತಾರೆ, ಡೋಂಟ್ ವರಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನೆಲ್ಲ ವಿಧಾನ ಇದೆ ಅಂತ OMR ಶೀಟ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದ್ಸಲ ವಿಡಿಯೋ ಮಾಡೋಣ, ತುಂಬಾ ಸಮಯ ಆಯ್ತ್ರಿ. ನೋಡೋಣ ಎಷ್ಟಿದೆ ಸಿಲೆಬಸ್ ಕುರಿತು, ಆಮೇಲೆ ಮಾಡೋಣ ಏನು ಅನ್ಕೊಂಡಿದೀನ್ರಿ. ಇಲ್ಲ, ಫುಲ್ ಆಗಿ ಹೇಳೇ ಬಿಡ್ತೀನಿ. ಸರಿ, ಕ್ಲಾಸಸ್ ಇರುತ್ತೆ ನನಗೆ ಆನ್ಲೈನು. ಸೊ ಪರೀಕ್ಷೆ ವಿಧಾನ ಹೆಂಗಿರುತ್ತೆ ಅಂತ, ಪರೀಕ್ಷಾ ವಿಧಾನ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆಗಲ್ಲ. ಓಕೆನಾ? ಕ್ಲಾಸ್ ಇದೆ ನಂದು ಕರೆಕ್ಟ್ ಎಕ್ಸಾಕ್ಟ್ 9 o'clock ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಇಂಗ್ಲಿಷ್ ಉಪನ್ಯಾಸಕಿಯಾಗಿ. ಯಾರೆಲ್ಲ ಕ್ರೈಸ್ಗೆ ನೋಡಿ ಫ್ರೆಂಡ್ಸ್, ನಾವು ಕ್ರೈಸ್ಗೂ ಕೂಡ ಬ್ಯಾಚ್ ಮಾಡಿದೀವಿ. ಯಾರೆಲ್ಲ ಕ್ರೈಸ್ಗೆ ಯಾರೆಲ್ಲ ರೆಡಿ ಆಗ್ತಾ ಇದ್ದೀರಾ, ನಮ್ಮ ಬ್ಯಾಚಸ್ ಕೂಡ ನೀವು ತಗೋಬಹುದು. 1000 rupees ಮಾತ್ರ ಇಟ್ಟಿದ್ದೀವಿ. 100% ನಿಮ್ಗೆ ಸಿಲೆಬಸ್ನ ಕವರ್ ಮಾಡ್ಕೊಡ್ತೀವಿ. ಪರೀಕ್ಷೆ ವಿಧಾನದ ಕುರಿತು ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡ್ತೀನಿ. ಅಂದ್ರೆ ಎಷ್ಟು ಪೇಪರ್ಸ್ ಇದೆ, ಯಾವ್ಯಾವ ಪೇಪರ್ಗೆ ಎಷ್ಟೆಲ್ಲ ಮಾರ್ಕ್ಸ್ ಬರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇದೆಯಾ, ಅದಾದ್ಮೇಲೆ ಅರ್ಹತೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದ್ರೆ 35 ಮಾರ್ಕ್ಸ್ ತಗೋಬೇಕು ಅಂತ ಇದೆಲ್ಲ ಇದೆ. ಇದಕ್ಕೆ 1 hour ಆಯ್ತು ನಂಗೆ. ಇನ್ನೊಂದು ಕಂಪ್ಲೀಟ್ ಆಗಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನದ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾನು ಮುಗಿಸಿದ್ದೇನೆ ಸ್ನೇಹಿತರೆ. ಎಷ್ಟು ಹುದ್ದೆಗಳಿದೆ, ಫೀಸ್ ಎಷ್ಟಿದೆ, ಅರ್ಜಿ ಯಾವಾಗ ಸಲ್ಲಿಸಬೇಕು, ಏನೆಲ್ಲ ಅರ್ಹತೆಗಳಿದೆ ಯಾವ್ಯಾವ ಹುದ್ದೆಗೆ, ಎಲ್ಲವನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್, ನಂಗೆ ಕ್ಲಾಸ್ ಇದೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಗೆ ವಿಧಾನವನ್ನ ಹೇಳ್ಕೊಡ್ತೀನಿ. ಓಕೆನಾ? ಅಂದ್ರೆ ಯಾವೆಲ್ಲ ಪೇಪರ್ಗೆ ಏನೆಲ್ಲ ಮಾರ್ಕ್ಸ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಿಮ್ಗೆ ಈ ಒಂದು ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾದರೂ ಡೌಟ್ ಇದ್ರೆ ನಿಮಗೆ ಈಗ ನಂಗೆ ಕಮೆಂಟ್ ಹಾಕಿರಿ. ನೆಕ್ಸ್ಟ್ ವಿಡಿಯೋ ಎಕ್ಸ್ಪ್ಲೈನ್ ಮಾಡುವಾಗ ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.